ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ ರಾಘವೇಂದ್ರ ಎಸ್ ಆರ್. ವೀಕ್ಷಕರೇ, ಬೆಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 18ರಲ್ಲಿ ಹಾಸ್ಟೆಲ್ಗೆ ನಕ್ಷೆ ಮಂಜೂರು ಪಡೆದು ಮದ್ಯದ ಅಂಗಡಿಯನ್ನ ಓಪನ್ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಯಲಹಂಕ ಝೋನ್ನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ರವಿಕುಮಾರ್ ಅವರು ಇದ್ದಾರೆ. ಇವರು ಟೌನ್ ಪ್ಲಾನಿಂಗ್ನ ಡೆಪ್ಯೂಟಿ ಡೈರೆಕ್ಟರು. ಇವರು ಒಂದು ಬಿಲ್ಡಿಂಗ್ಗೆ 18ನೇ ವಾರ್ಡ್ನಲ್ಲಿರುವಂತಹ ಒಂದು ಬಿಲ್ಡಿಂಗ್ಗೆ OCCC ಕೊಡುವಂಥ ಸಂದರ್ಭದಲ್ಲಿ ಹಲವಾರು ನಿಯಮಗಳನ್ನ ಗಾಳಿಗೆ ತೂರಿರುವಂಥದ್ದು. ಜೊತೆಗೆ ಇವ್ರು ಹೇಳ್ತಾರೆ, ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಯೇ ನಾನು OCCCಯನ್ನು ಕೊಟ್ಟಿರುವಂಥದ್ದು ಅಂತ. ಆದರೆ ಪಾರ್ಟಿಷನ್ ಈಗ ಹೋಗಿ ಬಂದಲ್ಲ ಒಳಗಡೆ ಇಲ್ಲ ನಾನು ಅಲ್ಲ, ನೀವು ಇದ್ದಾಗ ಪಾರ್ಟಿಷನ್ ಕೊಟ್ಟು ಅವ್ರ ಪಾರ್ಟಿಷನ್ ಹೊಡೆದಾಕಕ್ಕಾಗತ್ತಾ? ಈಗ ಅವ್ರು ತಗೊಂಡಿರೋದು ಯಾವುದಕ್ಕೆ? ರೂಮು ಹಾಲು ಅಂತ ತಗೊಂಡಿರೋದು. ಈ ಫೋಟೋದಲ್ಲಿ ಹೇಳ್ತೀನಿ ಹಾಸ್ಟೆಲ್ ಬಿಲ್ಡಿಂಗ್ ಅಲ್ಲ, ಅವ್ರೇನ್ ಮಾಡಿದ್ವಿ, ಇದರಲ್ಲಿ ಅದು ಶೀಟ್ ಇದ್ರ ಒಳಗಡೆ ನೀಟಾಗಿ ಡೋರ್ಸ್ ಎಲ್ಲ ಮಾಡಿ ಪಾರ್ಟಿಷನ್ ಮಾಡಿದ್ರು. ನಮ್ಗೆ ಪಾರ್ಟಿಷನ್ ಬೇಕಷ್ಟೇ ಅಲ್ಲ ಸರ್. ಆಯ್ತು, ನಿಮ್ಮ ಫೋಟೋದಲ್ಲೇ ತೋರಿಸ್ತೀನಿ ರೀ ಸರ್. ಆಯ್ತು, ಓಪನ್ ಮಾಡಲಿ. ಫೈಲ್ ಇದೆಯಲ್ವಾ, ತಗೊಳ್ಳಿ. ಬೇಡ ಇರಿ, ನನ್ನ ಹತ್ರನೇ ಯಾಕೆ ಫೈಲ್ ಇದೆ, ತಗೊಳ್ಳಿ. ಇನ್ನೂ ಒಳ್ಳೆಯದು. ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ ಇಲ್ಲ ಅಲ್ಲ, ವೈಟ್ ವಾಶ್ ಆಗಿ ಫ್ಲೋರಿಂಗ್ ಎಲ್ಲ ಆಗಿ ಫಿಶ್ ಆಗಿ ಕೊಟ್ಟಿದ್ದು. ಇಂಟೀರಿಯರ್ ಒಳಗಿದೆಯಲ್ಲ, ಒಳ ಫೋಟೋಸ್ ಇದೆಯಲ್ಲ, ಇದು ತೆಗೀರಿ ಇಲ್ಲೇನೆ. OCCC ಕೊಡುವಂಥ ಸಂದರ್ಭದಲ್ಲಿ ಇವರೇ ಸ್ವತಃ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರೋ ಫೋಟೋಗಳನ್ನ ನೋಡಿದ್ರೆ ವೆರಿ ಕ್ಲಿಯರಾಗಿ ಅರ್ಥ ಆಗ್ತದೆ. ಅಲ್ಲಿ ಪಾರ್ಟಿಷನ್ ಆಗಿರಲ್ಲ. ಆ್ಯಸ್ ಪರ್ ಪ್ಲಾನ್ ಏನಿದೆ, ಪ್ಲಾನ್ನಲ್ಲಿ ನಾವು ಹಾಸ್ಟೆಲ್ಗೆ ಅಂತ ತೋರಿಸಿದ್ರು, ಹಾಸ್ಟೆಲ್ಗೆ ಬೇಕಾದಂತಹ ಪಾರ್ಟಿಷನ್ ಆಗಿರಲಿಲ್ಲ. ಜೊತೆಗೆ ಮೊದಲಿಗೆ ಇವರು ಪ್ಲಾನ್ ಸ್ಯಾಂಕ್ಷನ್ ತಗೊಂಡಂಥ ಸಂದರ್ಭದಲ್ಲಿ ಸಣ್ಣ ವಾಣಿಜ್ಯ ಮಳಿಗೆ ಮತ್ತು ವಸತಿ ಕಟ್ಟಡಕ್ಕೆ ಅಂತೇಳಿ ಇವರು ಲೈಸೆನ್ಸನ್ನು ತಗೊತಾರೆ. ಜೊತೆಗೆ OC ಪಡೆಯುವಂಥ ಟೈಮಲ್ಲಿ ವಾಣಿಜ್ಯ ಮಳಿಗೆ ಮತ್ತು ಹಾಸ್ಟೆಲ್ ಬಿಲ್ಡಿಂಗ್ ಅಂತ ತೋರಿಸ್ತಾರೆ. ಈ ಎರಡನ್ನೂ ಮರೆಮಾಚಿ ಈಗ ಪ್ರಸ್ತುತ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿ ಉದ್ಯಮ ನಡೀತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಕಂಡುಬರೋದೇನಪ್ಪ ಅಂದರೆ, ಡೆಪ್ಯೂಟಿ ಡೈರೆಕ್ಟರ್ ಅವರು ಕಾನೂನನ್ನು ಗಾಳಿಗೆ ತೂರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಜೊತೆಗೆ ಅಲ್ಲಿ ಬಂದಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ಮರೆಮಾಚಿ OCCCಯನ್ನು ಕೊಟ್ಟಿರುವಂಥದ್ದು. ಇವರೇ ಸ್ವತಃ ಡೆಪ್ಯೂಟಿ ಡೈರೆಕ್ಟರ್ ಅವರನ್ನು ನಾನು ಖುದ್ದಾಗಿ ಭೇಟಿ ಮಾಡಿ ಕೇಳಿದೋ, ಏನು ಸ್ವಾಮಿ ನೀವು ಇಂತಹ ಪ್ಲಾನ್ ವೈಲೇಷನ್ ಆಗಿರೋ ಬಿಲ್ಡಿಂಗು, ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೀತಾ ಇದೆ, ಇಂಥ ಒಂದು ಜಾಗಕ್ಕೆ ತಾವು OCCCಯನ್ನು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ, ಅವರು ರಾಜಕೀಯ ಹಿನ್ನೆಲೆ ಉಳ್ಳವರು, ನಮಗೆ ರಾಜಕೀಯ ಪ್ರೆಸರ್ ಬಂತು, ಜೊತೆಗೆ ರಾಮಯ್ಯ ಕಾಲೇಜಿಂದ ಹಾಸ್ಟೆಲ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು, ಜನವರಿ 1ನೇ ತಾರೀಕಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು, ಹಾಗಾಗಿ ನಾನು OCCCಯನ್ನು ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಆಯಿತು, ಇದಕ್ಕೆ ಹಾಸ್ಟೆಲ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಂತಹ ಕಟ್ಟಡದ ಮಾಲೀಕರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದನ್ನು ನಾವು ಪಕ್ಕಕ್ಕಿಟ್ರೆ, ಲೈಸೆನ್ಸ್ನ ಕೊಟ್ಟಂತಹ ಹೆಲ್ತ್ ಇನ್ಸ್ಪೆಕ್ಟ್ರು, ಈ ಅಯೋಗ್ಯ ಹೆಲ್ತ್ ಇನ್ಸ್ಪೆಕ್ಟ್ರು ಪ್ಲಾನ್ ಯಾವುದಕ್ಕೆ ತಗೊಂಡಿದ್ದಾರೆ, ಅಲ್ಲಿ ಏನು ಉದ್ಯಮ ನಡೀತಿದೆ, ಇದು ಪ್ಲಾನು ವೈಲೇಷನ್ಸ್ ಇದೆಯಾ? ವೈಲೇಷನ್ ಇದ್ರೆ ಸಂಬಂಧಪಟ್ಟವ್ರಿಗೆ ನಾನು ನೋಟ್ ಶೀಟಲ್ಲಿ ಪುಟಪ್ ಮಾಡಬೇಕು, ಈತನಿಗೆ ನಾನು ಬಾರ್ ನಡೆಸೋದಕ್ಕೆ ಲೈಸೆನ್ಸ್ ಕೊಡಬಾರ್ದು ಅನ್ನೋ ಕನಿಷ್ಠ ಪರಿಜ್ಞಾನವನ್ನು ಇಲ್ಲದೆ ಇರುವಂತಹ ಒಬ್ಬ ಅಯೋಗ್ಯ ನಾಲಾಯಕ್ ಹೆಲ್ತ್ ಇನ್ಸ್ಪೆಕ್ಟ್ರು ಅಲ್ಲಿ ಬಾರ್ ನಡೆಸೋದಕ್ಕೆ ಉದ್ಯಮಕ್ಕೆ ಒಂದು ಲೈಸೆನ್ಸನ್ನು ಕೊಟ್ಟಿರುವಂಥದ್ದು. ನನ್ನ ಆರೋಪ ನೇರವಾಗಿ ನಾವು ಹೇಳ್ತಿರುವಂಥದ್ದು. ನಮ್ಮ ಸಂಘಟನೆಯ ಒಕ್ಕೂಟದ ಪದಾಧಿಕಾರಿ ಧನಂಜಯ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು OCCC ಕಾನೂನು ಬಾಹಿರವಾಗಿದೆ. ತಾವು ಇನ್ಸ್ಪೆಕ್ಷನ್ ಮಾಡಿದಾಗಲೂ ಸಹ ಅವರ ಫೋಟೋದಲ್ಲಿ ವೆರಿ ಕ್ಲಿಯರ್ ಆಗಿದೆ, ಪಾರ್ಟಿಷನ್ ಆಗಿಲ್ಲ, ಇನ್ನು ವರ್ಕಿಂಗ್ ಕಂಡೀಷನಲ್ಲಿ ಇದ್ದದ್ದು. ಕೆಲವು 4 ಫೋಟೋಗಳನ್ನು ಅಪ್ಲೋಡ್ ಮಾಡಿ OCCCಯನ್ನು ಜಾರಿ ಮಾಡಿದಂತಹ ಅಯೋಗ್ಯ ರವಿಕುಮಾರನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಇದ್ರ ಮಧ್ಯೆ ನಡೆದಿರತಕ್ಕಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ತನಿಖೆ ಆಗಬೇಕು. ಜೊತೆಗೆ OCCCಯನ್ನು ಈ ಕೂಡಲೇ ರದ್ದು ಮಾಡಬೇಕು. ಏನು ಬಾರ್ ನಡೆಸೋದಕ್ಕೆ ಲೈಸೆನ್ಸ್ ಕೊಟ್ಟಂತಹ ಹೆಲ್ತ್ ಇನ್ಸ್ಪೆಕ್ಟರ್ನ ಈ ಕೂಡಲೇ GBಯಿಂದ ಅಮಾನತು ಮಾಡಬೇಕು. ಇವರು ಯಾವುದಕ್ಕೆ ಪ್ಲಾನ್ ಅನ್ನು ತಗೊಂಡಿದ್ದಾರೆ, ನಾವು ವಸತಿ ಹಾಸ್ಟೆಲ್ನ ಮಾಡ್ತೀವಿ ಅಂತ ಹೇಳಿದರೆ, ಆಸ್ ಪರ್ ವಸತಿ ಹಾಸ್ಟೆಲ್ ಮಾಡಿದ್ರೆ ನಮ್ದೇನು ತಕರಾರಿಲ್ಲ. ಆದರೆ ಇಲಾಖೆಗೆ ಮೋಸ ಮಾಡಿ, ಕಾನೂನಿನ ವಿರುದ್ಧವಾಗಿ ವಾಣಿಜ್ಯ ಮಳಿಗೆನ ಮಾಡ್ತೀವಿ ಮತ್ತು ನಾವು ಒಂದು ಹಾಸ್ಟೆಲನ್ನು ಮಾಡ್ತೀವಿ ಅಂತೇಳಿ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಿದ್ದಾರೆ. ದಯಮಾಡಿ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗಬೇಕು, ಆ ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಆಗಬೇಕು, ಮತ್ತು ಅಯೋಗ್ಯ ಡೆಪ್ಯೂಟಿ ಡೈರೆಕ್ಟ್ರು ನಿಯಮವನ್ನು ಗಾಳಿಗೆ ತೂರಿ ಏನು ಲೈಸೆನ್ಸ್ OCCC ಕೊಟ್ಟ ಆ ಅಯೋಗ್ಯ ಅಧಿಕಾರಿ ಮೇಲೂ ಸಹ ಕ್ರಮ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಹಾಗೂ ತನಗೆ ತಾನೇ ಸತ್ಯ ಹರಿಶ್ಚಂದ್ರ ಎಂದು ಹೇಳಿಕೊಂಡಿರುವ ರವಿಕುಮಾರ್ ಪಡೆದಿದ್ದು 25 ಲಕ್ಷನ. ಇದು ನಿಜನಾ? ರವಿಕುಮಾರ್ ಎಂದು ನಾನು ಅಲಿಗೇಷನ್ ಮಾಡ್ತಾ ಇಲ್ಲ, ಇಟ್ ಇಸ್ ಅ ಫ್ಯಾಕ್ಟ್. 25 ಲಕ್ಷ ಪಡೆದವ್ರೆ ಅಂತ ಆರೋಪ ಇದೆ ನಿಮ್ಮ ಮೇಲೆ. ₹1 2 ಅಲ್ಲ, ಬಟ್ ನಾನು ನಂಬಿದ್ದೀನಿ ಅಂತ ನೀವೇನು ನಂಬಕ್ಕೆ ಹೋಗ್ಬೇಡಿ. ಯಾರೋ ಇರೋಕ್ಕಾಗಲ್ಲ ಇವಾಗ, ಯಾರೋ ಇರೋಕ್ಕಾಗಲ್ಲ ಇವಾಗ. ಹಾಗಾಗಿ 25 ಲಕ್ಷ ಪಡೆದಿದ್ದೀರಾ ಇಲ್ವಾ? ನಾವು ಮಾತಾಡೋದು ಮೂಲಭೂತ ಹಕ್ಕುಗಳಾಗಿರುವಂತಹ ವಾಕ್ ಸ್ವಾತಂತ್ರ್ಯದ ಮೇಲೆ. ಆದರೆ ನೀವು ಪಡೆದಿದ್ದೀರಾ ಇಲ್ಲೋ ಅನ್ನೋದು ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ. ಸೊ ಹಾಗಾಗಿ ಈ ಒಂದು PGಗೆ ಕೊಟ್ಟಂತಹ ಲೈಸೆನ್ಸ್ ಅನ್ನ ಬಾರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನೀವು ಸರಾಸರಿ ಪಡೆದಿರುವಂತಹ ಲಂಚ 25 ಲಕ್ಷ. ಇಲ್ಲ ಅಂತ ಅಂದ್ರೆ
ಬನ್ರಿ ನಾಳೆ ಬೆಳಿಗ್ಗೆ ಅದಕ್ಕೆ ಸೀಸ್ ಮಾಡಿ. ಯಾಕೆ ತಾಕತ್ತಿರಲ್ವಾ ಅಥವಾ ಅಧಿಕಾರ ಇರೋದಿಲ್ವಾ? ನೀವು ಮಾಡಬೇಕು ಅಂತ ಹೇಳಿ ನೀವು ಸಂಬಳ ತಗೊಂತೀರಲ್ಲ, ಸರ್ಕಾರಿ ಸಂಬಳ, ಇದು ನಮ್ಮ ತೆರಿಗೆಯ ಹಣ ಅಲ್ವಾ? ಹಾಗೂ ಅಕ್ರಮವಾಗಿ ಭಾಗಿಯಾಗಲು ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆಯಂತೆ. ನೀವು ಗೆಸ್ ಮಾಡಿರೋದಕ್ಕೊಂದು ವಿರುದ್ಧವಾಗಿರುವಂತಹ ಒಬ್ಬ ಫೇಮಸ್ ರಾಜಕಾರಣಿ ಈ ಒಂದು ಬಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಹೆಸರನ್ನು ಸಹ ಶೀಘ್ರದಲ್ಲೇ ನಾವು ಆಚೆಯನ್ನು ತರ್ತೀವಿ. ಯಾಕೆಂದರೆ 25 ಲಕ್ಷ ಹಣವನ್ನು ಕೊಟ್ಟು ಒಂದು ಜಾಗವನ್ನು ನಾನು ಮಾಡ್ತೀನಿ ಅಂತಂದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡೋಕ್ಕಾಗೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ 1 ಕೋಟಿ ದುಡ್ಡು ಬ್ರೈಬನ್ನು ಕೊಟ್ಟರು ಕೆಲಸ ಆಗಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ, ಒಂದು ಪ್ರೆಷರ್ ಆಗಬೇಕು, ಒಂದು ಇನ್ಫ್ಲೂಯೆನ್ಸ್ ಆಗಬೇಕು, ಅದ್ರ ಜೊತೆಲಿ ಹಣ ಬರಬೇಕು. ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದ್ರೆ ಎಲ್ಲವೂ ಕುಲ್ಲವಾಗಿ ಸಿಗುತ್ತೆ. ದಾಖಲೆಗಳು ಹೆಂಗೆ ಇರಲಿ, ಕಾಸು ಕೊಟ್ಟರೆ ಸಾಕು ನಿಮಗೆ ಬಾರ್ ಲೈಸೆನ್ಸ್ ಸಿಗುತ್ತೆ. ಕೊಡುವಂಥದ್ದು ಬರೀ ರವಿಕುಮಾರ್ ಮಾತ್ರ ಅಲ್ಲ, ಹೆಲ್ತ್ ಇನ್ಸ್ಪೆಕ್ಟರು ಸಹ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಶೀಘ್ರವಾಗಿ ಅರೆಸ್ಟನ್ನು ಮಾಡಿಸಿ ಅಥವಾ ಅಮಾನತನ್ನು ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಡೆಪ್ಯೂಟಿ ಡೈರೆಕ್ಟರ್ ರವಿಕುಮಾರ್ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್. ಯಾಕ್ರಿ ಕಣ್ ಕಾಣಲ್ವ ಹೆಲ್ತ್ ಇನ್ಸ್ಪೆಕ್ಟ್ರೆ? ನೀವು ಯಾವುದೋ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಚಿಕ್ಕ ಪುಟ್ಟದನ್ನ ಪೆನಾಲ್ಟಿ ಹಾಕ್ಬಿಟ್ಟು ಈ ನೀವು ಏನೋ ಒಂದು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಿದ್ದೀನಿ ಅನ್ನೋದಲ್ಲ. ಧೈರ್ಯ ಇದ್ದರೆ ನೀವು ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ದುಡ್ಡು ತಗೊಂಡೋಗಿ ಮನೇಲಿ ಸಂಸಾರ ಮಾಡ್ತೀನಿ ಅಂದರೆ ಬನ್ನಿರಿ, ದಯಮಾಡಿ ನೀವು ನಿಂತ್ಕೊಂಡು ಲೀಗಲ್ಲ ಇಲ್ಲೀಗಲ್ಲ ನಾವು ಬರ್ತೀವಿ, ನಾವು ನಮ್ಮ ಮುಂದೆ ನಿಂತ್ಕೊಂಡು ನೀವು ಮಾತಾಡಿ. ಲೀಗಲ್ಲ ಇಲ್ಲೀಗಲ್ಲ ಇಷ್ಟೇ ನಾವು ಕೇಳ್ತಿರೋದು. ಇಲ್ಲೀಗಲ್ ಮಾಡ್ತಾ ಇದ್ರು ರಾಜಾರೋಷವಾಗಿ ಸೈನ್ ಹಾಕಿ ಕಣ್ಮುಚ್ಕೊಂಡು ನೋಡ್ತಾ ಇದ್ರಲ್ಲ, ಹೋಗಿ ಆ ಬಡ ಬಗ್ರಿಗೆ ಹೊಡೆಯೋದು, ಅವ್ರನ್ನ ಜಾಗ ಬಿಟ್ಟು ಎಬ್ಬರಿಸೋದು, ಇನ್ನೊಬ್ರಿಗೆ ಏನೋ ಪೆನಾಲ್ಟಿ ಹಾಕೋದು, 100 ರೂಪಾಯಿ 1000 ರೂಪಾಯಿ, ಪಾಪ ದುಡಿಯೋದೇ 1000 ರೂಪಾಯಿ, ಅಂಥವ್ರಿಗೆ ಪೆನಾಲ್ಟಿ ಹಾಕ್ತೀರಿ. ಯಾಕೆ ನಿಮಗೆ ಪಾಪ್ಸ್ ಬಾರ್ ಕಾಣಿಸೋದಿಲ್ಲ? ಅಲ್ಲಿ ನನ್ನ ಮದ್ಯದ ಅಂಗಡಿ ನಿಮಗೋಸ್ಕರ ತೆರೆದಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ದಯಮಾಡಿ ಬನ್ನಿ, ಕೆಲಸ ಮಾಡಿ. ಕೆಲಸ ಮಾಡಿಲ್ಲ ಅಂದರೆ ನಾವು ಕೆಲಸ ಮಾಡೋಕ್ಕಿದ್ದೀವಿ. ವೀಕ್ಷಿಸಿ ವಿಜಯವಾಹಿನಿ ಹಾಗೂ ಅತಿ ಹೆಚ್ಚು ಮಾಹಿತಿಗಳನ್ನು ಈ ಒಂದು ವಾಹಿನಿ ಮೂಲಕ ತರುವಂಥ ಪ್ರಯತ್ನ ಹಾಗೂ ಭ್ರಷ್ಟರ ಬಟ್ಟೆ ಬಿಚ್ಚುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ. ನಮಸ್ಕಾರ.